Good morning, students. In the last class, we discussed about the electric charge. The electric charge is a physical quantity of matter which causes it to experience an electric force by placing one more matter close to it or near to it. In today's class, we will discuss on how we can detect the presence of the charge and nature of the charge in the body. So, to detect the nature and presence of the charge in the body, we have one device, and that device is known as gold leaf electroscope. Gold leaf electroscope, it is a device used to detect the presence and nature of electric charge. ಯಾವುದೇ ಒಂದು ಬಾಡಿಯಲ್ಲಿ ಚಾರ್ಜ್ ಪ್ರೆಸೆಂಟ್ ಐತಿ ಅಥವಾ ಇಲ್ಲ, ಇದ್ದರೆ ಪಾಸಿಟಿವ್ ಚಾರ್ಜ್ ಐತಿ ಅಥವಾ ನೆಗೆಟಿವ್ ಚಾರ್ಜ್ ಐತಿ, ಅದನ್ನು ಫೈಂಡ್ ಔಟ್ ಮಾಡಬೇಕಾದ್ರೆ ನಾವು ಗೋಲ್ಡ್ ಲೀಫ್ ಎಲೆಕ್ಟ್ರೋಸ್ಕೋಪನ್ನು ಯೂಸ್ ಮಾಡ್ತೀವಿ. ಆ್ಯಂಡ್ ವೈ ವಿ ಯೂಸ್ ದ ಟರ್ಮ್ ಇಟ್ ಈಸ್ ಗೋಲ್ಡ್ ಲೀಫ್ ಅಂತ. ವೈ ಇಟ್ ಈಸ್ ಗೋಲ್ಡ್? ಗೋಲ್ಡ್ ಈಸ್ ಎ ಗುಡ್ ಕಂಡಕ್ಟರ್. ಗೋಲ್ಡ್ ಈಸ್ ಎ ಗುಡ್ ಕಂಡಕ್ಟರ್. ಎರಡು ಸಬ್ಸ್ಟೆನ್ಸ್ ಬರ್ತವೆ, ಒಂದು ಕಂಡಕ್ಟರ್ಸ್ ಅನ್ನೋಂಥದ್ದು, ಇನ್ನೊಂದು ಇನ್ಸುಲೇಟರ್ಸ್ ಅನ್ನೋಂಥದ್ದು. ಕಂಡಕ್ಟರ್ಸ್ ಅಂದರೆ ಏನಪ್ಪ? ದೀಸ್ ಆರ್ ದ ಸಬ್ಸ್ಟೆನ್ಸಸ್ ವಿಚ್ ಅಲೌ ದ ಎಲೆಕ್ಟ್ರಿಕ್ ಚಾರ್ಜಸ್ ಟು ಮೂವ್ ಥ್ರೂ ದೆಮ್. ಯಾವ ಸಬ್ಸ್ಟೆನ್ಸಸ್ಸು ಎಲೆಕ್ಟ್ರಿಕ್ ಚಾರ್ಜಸನ್ನು ಮೂವ್ ಮಾಡೋಕ್ಕೆ ಅವಕಾಶ ಮಾಡಿಕೊಡ್ತಾವೋ ಅಂಥ ಸಬ್ಸ್ಟೆನ್ಸನ್ನು ನಾವೇನು ಹೇಳ್ತೀವಿ? ಕಂಡಕ್ಟರ್ಸ್ ಅಂತ ಹೇಳ್ತೀವಿ. ಕಂಡಕ್ಟರ್ದು ಗುಡ್ ಎಕ್ಸಾಂಪಲ್ಸ್ ನಾವು ಕೊಡ್ಬೋದಂದರೆ ಗೋಲ್ಡ್ ಕೊಡ್ತೀವಿ, ಕಾಪರ್ ಅಂತ ಹೇಳ್ತೀವಿ, ಐರನ್ ಅಂತ ಹೇಳ್ತೀವಿ. ಇವು ಗುಡ್ ಎಕ್ಸಾಂಪಲ್ ಆಫ್ ದ ಕಂಡಕ್ಟರ್ಸ್. ಕಂಡಕ್ಟರ್ಸ್ ಅಂದರೆ ಏನಪ್ಪ ಅಂದರೆ ದೀಸ್ ಆರ್ ದ ಸಬ್ಸ್ಟೆನ್ಸಸ್ ವಿಚ್ ಅಲೌ ದ ಎಲೆಕ್ಟ್ರಿಕ್ ಚಾರ್ಜಸ್ ಟು ಮೂವ್ ಥ್ರೂ ದೆಮ್. ರೈಟ್? ಬೆಸ್ಟ್ ಎಕ್ಸಾಂಪಲ್ನ ಹೇಳಿ ಏನಪ್ಪ ಅಂದರೆ ಇದು ಗೋಲ್ಡು, ಕಾಪರು, ಐರನ್ನು ಇವೆಲ್ಲ ಕೂಡ ನಾವೇನು ಕಂಡಕ್ಟರ್ಸ್ ಅಂತ ಹೇಳ್ತೀವಿ. ಆಮೇಲೆ ಇನ್ಸುಲೇಟರ್ಸ್ ಅನ್ನೋಂಥದ್ದು ಬರ್ತದೆ. ಇನ್ಸುಲೇಟರ್ಸ್ ಅಂದರೆ ಏನಪ್ಪ? These are the substances which do not allow the electric charges to move through them. ನೋಡಿರಿ, ಕಂಡಕ್ಟರ್ಸ್ ಏನು ಮಾಡ್ತಾವೆ? that allow the electric charges to move through them. Insulators, these are the substances do not allow the electric charges to move through them, and these substances are called the insulators. Good examples ಹೇಳ್ರಿ ನೋಡಿ, ಯಾವ್ದು ಹೇಳ್ಬೋದು? Substances such as plastic, ವುಡ್, ರಬ್ಬರ್ ಇವೆಲ್ಲ ಕೂಡ ಏನಪ್ಪ ಅಂದರೆ ಇನ್ಸುಲೇಟರ್ಸು. ಗ್ಲಾಸು ಕೂಡ ಒಂದು ಇನ್ಸುಲೇಟರು. ಗ್ಲಾಸ್, ವುಡ್, ರಬ್ಬರ್, ಪ್ಲಾಸ್ಟಿಕ್, ದೀಸ್ ಆರ್ ದ ಇನ್ಸುಲೇಟರ್ಸ್. ದೀಸ್ ಡಸ್ ನಾಟ್ ಅಲೌ ದ ಎಲೆಕ್ಟ್ರಿಕ್ ಚಾರ್ಜಸ್ ಟು ಮೂವ್ ಥ್ರೂ ದೆಮ್ ಅಂತ ಹೇಳ್ತೀವಿ. ರೈಟ್? ಸೊ ಇಲ್ಲಿ ನಮಗೊಂದು ಗೋಲ್ಡ್ ಲೀಫ್ ಎಲೆಕ್ಟ್ರೋಸ್ಕೋಪ್ ಅದ. ನಿಮಗೊಂದು ಮಾರ್ಕ್ಸಿಗೆ ಪ್ರಶ್ನೆ ಕೂಡ ಕೇಳ್ತಾರೆ, ನೇಮ್ ದ ಡಿವೈಸ್ ವಿಚ್ ಈಸ್ ಯೂಸ್ ಟು ಡಿಟೆಕ್ಟ್ ದ ನೇಚರ್ ಆ್ಯಂಡ್ ಪ್ರೆಸೆನ್ಸ್ ಆಫ್ ದ ಎಲೆಕ್ಟ್ರಿಕ್ ಚಾರ್ಜ್. ಸೊ ಯಾವುದದು? ಗೋಲ್ಡ್ ಲೀಫ್ ಎಲೆಕ್ಟ್ರೋಸ್ಕೋಪ್. ಸಿಂಪಲ್ ಅದೇ ಇಲ್ಲಿ ನೋಡ್ರಿ. ಇದು ಇಟ್ ಕನ್ಸಿಸ್ಟಿಂಗ್ ಆಫ್ ದ ಮೆಟಲ್ ಡಿಸ್ಕ್ ವಿತ್ ಗ್ಲಾಸ್ ಟ್ಯೂಬ್. ಒಂದು ಇದ್ರಾಗ ಒಂದು ಮೆಟಲ್ ರಾಡ್ ಅದ. ಯು ಕ್ಯಾನ್ ಸಿ ಹಿಯರ್ ಇಸ್ ಅ ಮೆಟಲ್ ರಾಡ್ ಆ್ಯಂಡ್ ದೀಸ್ ಆರ್ ದ ಗೋಲ್ಡ್ ಲೀವ್ಸ್. ಎರಡೇನಿದಾವಲ್ಲ, ಎಲ್ ಅಂತ ಬರ್ದೀನಿ. ದೀಸ್ ಆರ್ ದ ಗೋಲ್ಡ್ ಲೀವ್ಸ್ ಆ್ಯಂಡ್ ದಟ್ ಈಸ್ ಪ್ಲೇಸ್ಡ್ ಇನ್ ದ ಇವ್ಯಾಕ್ಯುಯೇಟೆಡ್ ಗ್ಲಾಸ್ ಟ್ಯೂಬ್. ರೈಟ್? ಇದೊಂದು ರಬ್ಬರ್ ಕಾರ್ಕ್ ಅದ, ಸೊ ದ್ಯಾಟ್ ಏರ್ ಕ್ಯಾನ್ ನಾಟ್ ಪಾಸ್ ಥ್ರೂ ದೆಮ್. ಆಮೇಲೆ ಇದೊಂದು ಮೆಟಲ್ ಡಿಸ್ಕ್ ಅದ. ಈ ಮೆಟಲ್ ಡಿಸ್ಕ್ದ ಒಳಗಿಂದ ಏನು ಮಾಡಿ ಪಾಸ್ ಮಾಡಿ ಇಲ್ಲಿ ಈ ಮೆಟಲ್ ರಾಡಿಗೆ ನಾವು ಏನು ಕನೆಕ್ಟ್ ಮಾಡಿವಪ್ಪ ಅಂದರೆ ಗೋಲ್ಡ್ ಲೀವ್ಸನ್ನು ಕನೆಕ್ಟ್ ಮಾಡಿದ್ವಿ. ಈಗ ಯಾವುದೋ ಒಂದು ಬಾಡಿ ಒಳಗೆ ಚಾರ್ಜ್ ಪ್ರೆಸೆಂಟ್ ಅದ ಅಥವಾ ಇಲ್ಲ ನೋಡಬೇಕಾದ್ರೆ ನಾವೇನು ಮಾಡ್ತೀವಪ್ಪ ಅಂದರೆ ವಿಲ್ ಟೇಕ್ ಒನ್ ಚಾರ್ಜ್ ಬಾಡಿ, ಒಂದು ಚಾರ್ಜ್ ಬಾಡಿ ತೊಗೋತೀವಿ ನಾವು. ಯಾವ ಚಾರ್ಜ್ ಅಪ್ಪ ಬಾಡಿ ಒಳಗೆ? ಪಾಸಿಟಿವ್ ಚಾರ್ಜ್ ಅದ ಅಂತ ಹೇಳ್ತೀವಿ.
when the positively charged body touch this metal disc, then these two leaves ಡೈವರ್ಜ್ ಅಂದ್ರೆ ಏನಪ್ಪ ಅಂದರೆ ದೂರ ಹೋಗೋದು. ಹಿಂಗೆ ಈ ಲೀವ್ಸ್ ಏನಾಗ್ತವಪ್ಪ ಅಂದರೆ ದೂರ ಹೋಗ್ತಾವೆ. ಡೈವರ್ಜೆನ್ಸ್ ಆಫ್ ದ ಟೂ ಲೀವ್ಸ್ ಇನ್ ದ ಗೋಲ್ಡ್ ಲೀಫ್ ಎಲೆಕ್ಟ್ರೋಸ್ಕೋಪ್ ಶೋಸ್ ದ ಪ್ರೆಸೆನ್ಸ್ ಆಫ್ ದ ಎಲೆಕ್ಟ್ರಿಕ್ ಚಾರ್ಜ್ ಇನ್ ದ ಬಾಡಿ. ಒಂದು ಬಾಡಿ ಒಳಗೆ ಎಲೆಕ್ಟ್ರಿಕ್ ಚಾರ್ಜ್ ಪ್ರೆಸೆಂಟ್ ಐತಿ ಅಥವಾ ಇಲ್ಲ ಹೇಳ್ಕೋಬೇಕಾದ್ರೆ ನಾವೇನು ಮಾಡ್ತೀವಪ್ಪ ಅಂದರೆ ಈ ಚಾರ್ಜ್ಡ್ ಬಾಡಿ, ಆಲ್ರೆಡಿ ಚಾರ್ಜ್ ಬಾಡಿ ಟಚ್ಡ್ ವಿತ್ ದ ಮೆಟಲ್ ಡಿಸ್ಕ್, ದೆನ್ ಏನಾಗ್ತದಪ್ಪ ಅಂದರೆ ಚಾರ್ಜಸ್ ಟ್ರಾನ್ಸ್ಫರ್ ಆಗ್ತಾವೆ. ಟ್ರಾನ್ಸ್ಫರ್ ಆದ ನಂತರ ಇಲ್ಲಿ ಈ ಎರಡು ಲೀವ್ಸ್ ಏನಾಗ್ತಾವಪ್ಪ ಅಂದರೆ ಈ ರೀತಿ ಡೈವರ್ಜ್ ಆಗಿಬಿಡ್ತಾವೆ. ಸೊ ಡೈವರ್ಜೆನ್ಸ್ ಆಫ್ ದ ಎಲೆಕ್ಟ್ರಿಕ್ ಚಾರ್ಜ್ ಶೋಸ್ ದ ಪ್ರೆಸೆನ್ಸ್ ಆಫ್ ದ ಎಲೆಕ್ಟ್ರಿಕ್ ಚಾರ್ಜ್ ಇನ್ ದ್ಯಾಟ್ ಬಾಡಿ. ಸೊ ಈ ಬಾಡಿ ಒಳಗೆ ಎಲೆಕ್ಟ್ರಿಕ್ ಚಾರ್ಜ್ ಪ್ರೆಸೆಂಟ್ ಐತಿ ಅಂತ ನಾವು ಹೇಳ್ತೀವಿ. ರೈಟ್, ಇದು ಒಂದು ಆಯ್ತು. ಈಗ ನೇಚರ್ ಆಫ್ ದ ಎಲೆಕ್ಟ್ರಿಕ್ ಚಾರ್ಜ್ ಯಾವುದು? ವಾಟ್ ವಿಲ್ ಬಿ ದ ನೇಚರ್ ಆಫ್ ದ ಎಲೆಕ್ಟ್ರಿಕ್ ಚಾರ್ಜ್? ಈಗ ಪ್ರೆಸೆನ್ಸ್ ಆಫ್ ದ ಚಾರ್ಜ್ ಅಂತ ಗೊತ್ತಾಯ್ತು ನಮಗಲ್ಲಿ. ಅಲ್ಲಿ ಏನದಪ್ಪ ಅಂದರೆ ಚಾರ್ಜಸ್ ಪ್ರೆಸೆಂಟ್ ಅದಾವೆ ಆ ಬಾಡಿಗಳಂತ ಗೊತ್ತಾಯ್ತು. ಈಗ ಯಾವ ಚಾರ್ಜ್ ಪ್ರೆಸೆಂಟ್ ಅದಾವು? ಪಾಸಿಟಿವ್ ಚಾರ್ಜ್ ಐತಿ ಅಥವಾ ನೆಗೆಟಿವ್ ಚಾರ್ಜ್ ಐತಿ? ಅದನ್ನು ನಾವು ತಿಳ್ಕೊಬೇಕಾದ್ರೆ ನಾವೇನು ಮಾಡ್ತೀವಪ್ಪ ಅಂದರೆ ವೆನ್ ಎ ಆಲ್ರೆಡಿ ಚಾರ್ಜ್ ಬಾಡಿ ಟಚ್ಡ್ ವಿತ್ ದಿಸ್ ಮೆಟಲ್ ಡಿಸ್ಕ್, ದೆನ್ if the gold leaves converges, if the gold leaves converges, ಕನ್ವರ್ಜ್ ಆಗೋದಂದ್ರೆ ಏನಪ್ಪ, ಕೂಡೋದು. ಹಿಂಗೆ ಒಂದು ಕಡೆ ಕೂಡ್ತಾವೆ. ಈಗಾಗಲೇ ಹಿಂಗೆ ಅಂದರೆ ಡೈವರ್ಜೆನ್ಸ್ ತೋರಿಸಿ ನಾನು. ಹಿಂಗೆ ಕೂಡಿಯಪ್ಪ ಅಂದರೆ ಕನ್ವರ್ಜೆಂಟ್ ಅಂತ ಹೇಳ್ತೀವಿ. ದ ಕನ್ವರ್ಜೆಂಟ್ ಆಫ್ ಟೂ ಲೀವ್ಸ್ ಆನ್ ದ ಗೋಲ್ಡ್ ಲೀಫ್ ಸ್ಕೋಪ್ ಶೋಸ್ ದ್ಯಾಟ್ ದ ಬಾಡಿ ಹ್ಯಾಸ್ ದ ಅಪೋಸಿಟ್ ಕೈಂಡ್ ಆಫ್ ದ ಚಾರ್ಜ್. ಅಪೋಸಿಟ್ ಕೈಂಡ್ ಆಫ್ ದ ಚಾರ್ಜ್ ಅಂದರೆ ಈ ಬಾಡಿ ಯಾವಾಗ, ಈ ಲೀವ್ಸ್ ಯಾವಾಗ ಕನ್ವರ್ಜ್ ಆಗ್ತಾವೆ, ಕನ್ವರ್ಜ್ ಆದಪ್ಪ ಅಂದರೆ ಇದರ ಅರ್ಥ ಏನಪ್ಪ ಅಂದರೆ ಈ ಬಾಡಿ ಒಳಗೆ ಅಪೋಸಿಟ್ ಚಾರ್ಜಸ್ ಅದಾವು. ಅಂದರೆ ಕನ್ವರ್ಜ್ ಅದು ಅಂದರೆ ಇದರ ಅರ್ಥ ಏನಪ್ಪ ಅಂದರೆ ಅಲ್ಲಿ ನೆಗೆಟಿವ್ ಚಾರ್ಜಸ್ ಅದಾವೆ ಅಂತಲೇ ತಿಳ್ಕೊಬೇಕು. ರೈಟ್, ವೆನ್ ಎ ಟಚ್ ಆಲ್ರೆಡಿ ಚಾರ್ಜ್ ಬಾಡಿ ಟಚ್ಡ್ ವಿತ್ ದ ಮೆಟಲ್ ಡಿಸ್ಕ್, ದ ಕನ್ವರ್ಜೆನ್ಸ್ ಆಫ್ ಟೂ ಲೀವ್ಸ್, convergence of two leaves shows that opposite kind of the charges are present, means negative charges are present. And if the leaves diverges, if the leaves diverges, it shows that there are same kind of the charges. Right, so convergence of two leaves shows the opposite kind of the charges, divergence of the two leaves shows the same kind of the charges present on the ಬಾಡಿ ಅಂತ ಹೇಳ್ತೀವಿ. ಇದು ನಂದು ಗೋಲ್ಡ್ ಲೀಫ್ ಎಲೆಕ್ಟ್ರೋಸ್ಕೋಪ್ ಅಂತ ಹೇಳ್ತೀವಿ. ಸೊ ಈ ಗೋಲ್ಡ್ ಲೀಫ್ ಎಲೆಕ್ಟ್ರೋಸ್ಕೋಪದಿಂದ ನಾವು ಏನು ಫೈಂಡ್ ಔಟ್ ಮಾಡಬೇಕಪ್ಪ ಅಂದರೆ ಪ್ರೆಸೆನ್ಸ್ ಆ್ಯಂಡ್ ನೇಚರ್ ಆಫ್ ದ ಎಲೆಕ್ಟ್ರಿಕ್ ಚಾರ್ಜನ್ನು ಕಂಡುಹಿಡಿಬೋದು. ರೈಟ್, ನಾವು ವಿಲ್ ಟಾಕ್ ಅಬೌಟ್ ದ ಎಲೆಕ್ಟ್ರಿಫಿಕೇಷನ್. ನಾವೊಂದು ಎಲೆಕ್ಟ್ರಿಫಿಕೇಷನ್ ಬಗ್ಗೆ ಹೇಳೋಣ. ವಾಟ್ ಈಸ್ ಎಲೆಕ್ಟ್ರಿಫಿಕೇಷನ್? Electrification ಅಂದರೆ it is the process of charging the body. Process of charging the body is known as electrification. The process of charging, the process of charging the body is called electrification. Electrification. Process of charging the body is called the electrification. There are three methods. There are three methods of charging the body, one that is friction, second one is conduction, and third one is induction. Right, so
ಎಲೆಕ್ಟ್ರಿಫಿಕೇಷನ್ ಅಂದರೆ ಏನಪ್ಪ? ಇಟ್ ಈಸ್ ದ ಪ್ರೊಸೆಸ್ ಆಫ್ ಚಾರ್ಜಿಂಗ್ ದ ಬಾಡಿ. ಯಾವುದೋ ಒಂದು ಬಾಡಿಯನ್ನು ನಾವು ಚಾರ್ಜ್ ಮಾಡಬೇಕಾದ್ರೆ ಅದಕ್ಕೊಂದು ಮೆಥಡ್ ಅದು, ಪ್ರೊಸೆಸ್ ಅದು. ಆ ಪ್ರೊಸೆಸ್ಗೆ ನಾವೇನು ಹೇಳ್ತೀವಿ? ಎಲೆಕ್ಟ್ರಿಫಿಕೇಷನ್ ಅಂತ ಹೇಳ್ತೀವಿ. ರೈಟ್. ನಾರ್ಮಲಾಗಿ ಬಾಡಿ ನ್ಯೂಟ್ರಲ್ ಇರ್ತದೆ, ಅನ್ಚಾರ್ಜ್ ಇರ್ತದೆ. ಆ ಬಾಡಿನ ನಾವು ಚಾರ್ಜ್ ಮಾಡಬೇಕಾದ್ರೆ ಏನು ಮಾಡ್ತೀವಪ್ಪ ಅಂದರೆ ಮೆಥಡ್ಸ್ ಅದಾವು. ಆ ಮೆಥಡ್ಗೆ ನಾವೇನು ಹೇಳ್ತೀವಪ್ಪ ಅಂದರೆ ಎಲೆಕ್ಟ್ರಿಫಿಕೇಷನ್ ಅಂತ ಹೇಳ್ತೀವಿ. ದೇರ್ ಆರ್ 3 ಮೆಥಡ್ಸ್. ಒನ್ ಈಸ್ ಫ್ರಿಕ್ಷನ್, another one is conduction, and third one is the induction. So we'll see one by one what is friction, what is conduction and induction. So illi friction andre enpa? What do you mean by friction? Friction means rubbing of two bodies one over other, right? rubbing anta ಇದೆ ನೋಡ್ರಿ, ನಾನು ರಬ್ ಮಾಡಕತ್ತೀನಿ. ಇಟ್ ಈಸ್ ನಥಿಂಗ್ ಬಟ್ ದ ಫ್ರಿಕ್ಷನ್. ಹೌದಲ್ಲ? one body rubs against the other body. This is nothing but the we call it the friction. ಫ್ರಿಕ್ಷನ್ದಾಗ ಏನಾಕೈತಪ್ಪ ಅಂದರೆ ಒಂದು ಬಾಡಿ ಎಲೆಕ್ಟ್ರಾನ್ನ ಲೂಸ್ ಮಾಡ್ತದೆ, ಇನ್ನೊಂದು ಬಾಡಿ ಎಲೆಕ್ಟ್ರಾನ್ನ ಗೇನ್ ಮಾಡ್ತದೆ. ಇದು ನಾವು ಫ್ರಿಕ್ಷನ್ ಅಂತ ಹೇಳ್ತೀವಿ. ಹೆಂಗಪ್ಪ? ಈ ರೀತಿ. ದಿಸ್ ಇಸ್ ಫ್ರಿಕ್ಷನ್. ಒಂದು ಎಕ್ಸಾಂಪಲ್ ಕೂಡ ನೀನು ನೋಡಿವಿ. ಯಾವುದಪ್ಪ ಅಂದರೆ ಫ್ರಿಕ್ಷನ್ದಾಗ ಏನು ಹೇಳಿವಿ? when the glass rod is rubbed with a silk, right? This is the glass rod, this is the silk cloth. When glass rod is rubbed with a silk, what happens? Glass rod loses the electron and silk cloth gains the electron. The body which loses the electron is called the ಯಾವ್ದು ಹೇಳ್ತಾರೋ? The body which loses the electron is called the positively charged body, and the body which gains the electron called the negatively charged body. So in friction, one body rubbed against the other body, right? ಇದೊಂದು ಬಾಡಿ ಅಂತದ, ಇದೊಂದು ಬಾಡಿ ಅಂತ ತಿಳ್ಕೊಂಡು ಇದು ಗ್ಲಾಸ್ ರಾಡು, ಸಿಲ್ಕು, ಅಥವಾ ಕೋಂಬ್ ಆ್ಯಂಡ್ ಡ್ರೈ ಹೇರ್. ಕೋಂಬ್ ಆ್ಯಂಡ್ ಡ್ರೈ ಹೇರ್ ಅಲ್ಲೂ ಕೂಡ ನಾವೇನು ಹೇಳ್ತೀವಪ್ಪ ಅಂದರೆ ಡ್ರೈ ಹೇರು, ಕೋಂಬು ಕೂಡ ಫ್ರಿಕ್ಷನ್ ಮಾಡ್ತೀವಿ, ರಬ್ ಮಾಡ್ತೀವಿ. ರೈಟ್. ಸೊ ದೀಸ್ ಆರ್ ದ ಮೆಥಡ್ಸ್. ಇದೊಂದು ಫ್ರಿಕ್ಷನ್ ಅಂತ ಹೇಳಿದ್ವಿ. ವಿ ಕ್ಯಾನ್ ಪ್ರೊಡ್ಯೂಸ್ ದ ಚಾರ್ಜಸ್ ಅಂತ ಹೇಳ್ತೀವಿ. ರೈಟ್. ಸೊ ಗ್ಲಾಸ್ ರಾಡು ರಬ್ ಮಾಡ್ತೀವಿ ಸಿಲ್ಕ್ದಾಗ, ಅವಾಗ ಏನಾಕೈತಿ? ಗ್ಲಾಸ್ ರಾಡ್ದಲ್ಲಿ ಇರ್ತಕ್ಕಂಥ ಎಲೆಕ್ಟ್ರಾನ್ಸು ಸಿಲ್ಕ್ಗೆ ಟ್ರಾನ್ಸ್ಫರ್ ಆಗ್ತಾವೆ. ಆಮೇಲೆ ಗ್ಲಾಸ್ ರಾಡ್ ಪಾಸಿಟಿವ್ಲಿ ಚಾರ್ಜ್ ಆಗ್ತದೆ, ಆಮೇಲೆ ಯಾವುದು ಸಿಲ್ಕ್ ಕ್ಲೋತು ನೆಗೆಟಿವ್ಲಿ ಚಾರ್ಜ್ ಆಗ್ತದೆ. ರೈಟ್. ಸೊ ದಟ್ ಈಸ್ ಫ್ರಿಕ್ಷನ್ ಅಂತ ಹೇಳ್ತೀವಿ. ದೆನ್ ಸೆಕೆಂಡ್ ಒನ್ ಈಸ್ ಕಂಡಕ್ಷನ್ ಅಂತ ಹೇಳ್ತೀವಿ. ಕಂಡಕ್ಷನ್ದಾಗ ಏನಾಕಿತ್ತಪ್ಪ ಅಂದರೆ, ಇನ್ ಕೇಸ್ ಆಫ್ ಕಂಡಕ್ಷನ್, when a charged body, suppose this is a charged body A, and it has positive charges. When a charged body is placed in contact with the uncharged body, ಇದೊಂದು ಬಾಡಿ ಅದ B, ಇದೊಂದು ಬಾಡಿ ಅದ B, which is uncharged, right? So it is A body is charged and B is the uncharged body. When this charged body is placed in contact with the uncharged body, ಯಾವಾಗ ಇದನ್ನು ನಾನು ಕನೆಕ್ಟ್ ಮಾಡ್ತೀನಿ ಅಥವಾ ಟಚ್ ಮಾಡ್ತೀನಿ, ಕಾಂಟ್ಯಾಕ್ಟ್ದಾಗ ತೊಗೊಂಬರ್ತೀನಿ, ದೆನ್ ಚಾರ್ಜಸ್ ಟ್ರಾನ್ಸ್ಫರ್ಡ್ ಫ್ರಮ್ ಚಾರ್ಜ್ ಬಾಡಿ ಟು ದ ಅನ್ಚಾರ್ಜ್ ಬಾಡಿ. ರೈಟ್. ಇಲ್ಲಿ ನೋಡಿರಿ, ಇವೆರಡು ಬಾಡೀಸ್ ಇದಾವೆ. ಇದು ಚಾರ್ಜ್ ಬಾಡಿ ಅದ, ಇದು ಅನ್ಚಾರ್ಜ್ ಬಾಡಿ ಅದ. ವೆನ್ ಚಾರ್ಜ್ ಬಾಡಿ ಈಸ್ ಪ್ಲೇಸ್ಡ್ ಇನ್ ಕಾಂಟ್ಯಾಕ್ಟ್ ವಿತ್ ದ ಅನ್ಚಾರ್ಜ್ ಬಾಡಿ, charges will transfer from charged body to the uncharged body. Right. ಆವಾಗ ನಾವು ಅದಕ್ಕೆ ಏನು ಹೇಳ್ತೀವಿ? ಕಂಡಕ್ಷನ್ ಅಂತ ಹೇಳ್ತೀವಿ. Right. Conduction, in this process what happens? A charged body is placed in contact with the uncharged body. Charged body is placed in contact with the uncharged body, then charges will transfer from charged body to the uncharged body. Right. So sir, ಎಲ್ಲಿ ತನಕ ಚಾರ್ಜಸ್ ಟ್ರಾನ್ಸ್ಫರ್ ಆಗ್ಬೋದು?
ಎಲ್ಲಿ ತನಕ ಚಾರ್ಜಸ್ ಟ್ರಾನ್ಸ್ಫರ್ ಆಗೋದಪ್ಪ ಅಂದರೆ ಎಲ್ಲಿ ತನಕ ಎರಡೂ ಬಾಡಿ ಒಳಗೆ ಸೇಮ್ ಚಾರ್ಜಸ್ ಬರಂಗಿಲ್ಲಲ್ಲ ಅಲ್ಲಿ ತನಕ ಏನಪ್ಪ ಚಾರ್ಜಸ್ ಟ್ರಾನ್ಸ್ಫರ್ ಆಗ್ತವೆ. ರೈಟ್, ಎಲ್ಲಿ ತನಕ ಟ್ರಾನ್ಸ್ಫರ್ ಆಗ್ತವಪ್ಪ ಅಂದರೆ ಎಲ್ಲಿವರೆಗೂ ಎರಡೂ ಬಾಡಿಗೆ ಸೇಮ್ ಚಾರ್ಜಸ್ ಬರ್ತಾವಲ್ಲ ಅಲ್ಲಿವರೆಗೆ ಏನಾಗ್ತೈತಿ ಚಾರ್ಜಸ್ ಟ್ರಾನ್ಸ್ಫರ್ ಆಗ್ತಾವೆ. ನೋಡ್ರಿ, ಇದೊಂದು ಟ್ಯಾಂಕ್ ಅದ, ಇದ್ರಾಗ ಫುಲ್ ವಾಟರ್ ಅದ. ರೈಟ್, ಇದೊಂದು ಟ್ಯಾಂಕ್ ಅದ, ಇದ್ರಾಗ ವಾಟರ್ ಅದ, ಫುಲ್ ವಾಟರ್ ಅದ. ಆಮೇಲೆ ಇಲ್ಲಿ ಮತ್ತೊಂದು ಟ್ಯಾಂಕ್ ಅದ ವಿಚ್ ಈಸ್ ಎಂಟಿ. ರೈಟ್, ಇದು ಟ್ಯಾಂಕ್ ಅದ ಎ, ಇದು ಟ್ಯಾಂಕ್ ಬಿ ಅದ. ಟ್ಯಾಂಕ್ ಎದಾಗ ವಾಟರ್ ಅದ, ಇಟ್ ಈಸ್ ಫುಲ್ಡ್ ವಿತ್ ಎ ವಾಟರ್. ಟ್ಯಾಂಕ್ ಬಿ ಈಸ್ ಎಂಟಿ. ನೌ ಇಫ್ ಐ ಮೇಕ್ ಎ ಕಾಂಟ್ಯಾಕ್ಟ್ ಬಿಟ್ವೀನ್ ದೆಮ್, ಕಾಂಟ್ಯಾಕ್ಟ್ ಮಾಡಿನಂದ್ರೆ ಏನಾಕೈತಿ ವಾಟರ್ ಏನಾಕೈತಿ ಫ್ಲೋ ಆಕೈತಿ. ಎಲ್ಲಿ ತನಕ ಫ್ಲೋ ಆಕೈತಿ ಹೇಳ್ರಿ, ಎಲ್ಲಿವರೆಗೂ ಎರಡು ಟ್ಯಾಂಕ್ಗೆ ಸೇಮ್ ವಾಟರ್ ಬರೋಂಗಿಲ್ಲಲ್ಲ ಅಲ್ಲಿ ತನಕ ಏನಾಕೈತಿ ವಾಟರು ಇಲ್ಲಿಂದ ಟ್ರಾನ್ಸ್ಫರ್ ಆಗ್ತದೆ. ಎಲ್ಲಿ ತನಕ ಟ್ರಾನ್ಸ್ಫರ್ ಆಕೈತಿ ಹೇಳ್ರಿ, ಟಿಲ್ ಬೋತ್ ದ ಟ್ಯಾಂಕ್ಸ್ ಗೆಟ್ಸ್ ಸೇಮ್ ವಾಟರ್. ಎಲ್ಲಿ ತನಕ ಟ್ರಾನ್ಸ್ಫರ್ ಆಗ್ತದಪ್ಪ ಅಂದರೆ ಇಲ್ಲಿ ತನಕ ಟ್ರಾನ್ಸ್ಫರ್ ಆಗ್ತದೆ. ಎರಡೂ ಟ್ಯಾಂಕ್ಗೆ ಏನಾಕೈತಿ ಸೇಮ್ ವಾಟರ್ ಟ್ರಾನ್ಸ್ಫರ್ ಆಗೋ ತನಕ ಈ ಫ್ಲೋ ಆಗ್ತಾ ಇರ್ತದೆ. ಹಂಗೆ when charged body is placed with uncharged body like this, charged body is in contact with the uncharged body, then charges transfer. ಹಿಂಗೆ ಪಾಸಿಟಿವ್ ಚಾರ್ಜಸ್ ಇಲ್ಲಿ ಕೂಡ ಟ್ರಾನ್ಸ್ಫರ್ ಆಗೋತ ಹೋಗ್ತಾವು. ಎಲ್ಲಿ ತನಕ ಟ್ರಾನ್ಸ್ಫರ್ ಆಗ್ತಾವಪ್ಪ ಅಂದರೆ ಎರಡೂ ಬಾಡಿಗೆ ಸೇಮ್ ಚಾರ್ಜ್ ಬರೋವರೆಗೂ, till both body gets the same amount of charge, the charge will transfer. Charge will flow from charged body to the uncharged body. Right? So please do remember this one. In case of conduction, what happens when a charged body is placed in contact with the uncharged body, charges will transfer from charged body to the uncharged body till both body gets the equal amount of charges. Till both body gets the equal amount of charge, and that is called the conduction. That is called the conduction. Right, now we have third one, that is induction. Induction is very important here. Right, this is one of the method to process the charging the body. So here in case of induction what happens, we will take one uncharged body. ಇಲ್ಲೊಂದು uncharged body ಅದ A ಅಂತ ಹೇಳೋಣ. Right, it is a uncharged body. A is a uncharged body. Now we will take one charged body. We will take one charged body, say positively charged body, place close to the uncharged body. When a charged body is placed close to the uncharged body but not in contact, this charged body is not in contact with the uncharged body. Alright, when a charged body is brought close near to the uncharged body, the charges are induced here. Charges are induced. So this is the uncharged body. So there are same number of the positive charges and negative charges are present in this body. So this charged body attracts the negatively charges from the uncharged bodies to the other side. So here the negative charges are induced on the one face of the body and equal amount of positive charges on the other side. Equal amount of the positive charges on the other side. Alright, so ನೋಡ್ರಿ ನಾವೇನು ಮಾಡಿವಪ್ಪ ಅಂದರೆ ಮೊದಲು ಒಂದು ಅನ್ಚಾರ್ಜ್ ಬಾಡಿ ಇತ್ತು, ಒಂದು ಅನ್ಚಾರ್ಜ್ ಬಾಡಿ ಇತ್ತು ಎ ಅಂತ.
ರೈಟ್. ಆಮೇಲೆ ಏನು ಮಾಡಿವಿ, ಒಂದು ಪಾಸಿಟಿವ್ಲಿ ಚಾರ್ಜ್ ಬಾಡಿ ತೊಗೊಂಡು ಬಂದೀವಿ ಸಮೀಪ ಇಲ್ಲಿಂಗ. ತೊಗೊಂಡು ಬಂದಂದ್ರೆ ಏನಾಯ್ತು, ಇಲ್ಲಿರ್ತಕ್ಕಂಥ ಪಾಸಿಟಿವ್ ಚಾರ್ಜಸ್ಸು ನೆಗೆಟಿವ್ ಚಾರ್ಜಸ್ಸು ಏನಾಗ್ತಪ್ಪ ಅಂದರೆ ಅಟ್ರ್ಯಾಕ್ಟ್ ಆಗೋದು ಡ್ಯೂ ಟು ದ ಪಾಸಿಟಿವ್ ಚಾರ್ಜಸ್ಸು. ಈ ಪಾಸಿಟಿವ್ ಚಾರ್ಜಸ್ಸು ಇಲ್ಲಿರ್ತಕ್ಕಂಥ ನೆಗೆಟಿವ್ ಚಾರ್ಜಸ್ಸನ್ನು ಏನು ಮಾಡಿತ್ತು, ಒಂದು ಕಡೆ ತೊಗೊಂಬಂದಿತ್ತು. ಉಳಿಕೆದೇನಪ್ಪ ಪಾಸಿಟಿವ್ ಚಾರ್ಜಸ್ಸು ಒಂದು ಸೈಡ್ ತೊಗೊಂಬಂತು. ರೈಟ್. ಒಂದು ಕಡೆ ನಾವೇನಪ್ಪ ಇಂಡ್ಯೂಸ್ ಮಾಡಿವು. ನಾವು ದಿಸ್ positive charges are connected to the earth. These positive charges are connected to the earth. ಇವೆಲ್ಲ ಪಾಸಿಟಿವ್ ಚಾರ್ಜಸ್ ನಾವು ಎಲ್ಲಿ ಕನೆಕ್ಟ್ ಮಾಡಿವಪ್ಪ ಅಂದರೆ ಅರ್ತ್. ನಾವು ಅದಕ್ಕೆ ಅರ್ಥಿಂಗ್ ಅಂತ ಹೇಳ್ತೀವಿ. ಅರ್ಥಿಂಗ್ ಅಂತ ಕೇಳಿ ನಾವು ಸಾಕಷ್ಟು ಸಲ ಕೇಳ್ತೀವಿ ಮನ್ಯಾಗ, ನಾವು ಅರ್ಥಿಂಗ್ ಮಾಡಿವಿ ಅಂತ ಹೇಳ್ತೀವಿ. ರೈಟ್. ಅರ್ಥಿಂಗ್ ಅಂತ ಹೇಳ್ತೀವಿ, ಅಥವಾ ಗ್ರೌಂಡಿಂಗ್ ಅಂತ ಕೂಡ ಹೇಳ್ತೀವಿ. ಗ್ರೌಂಡಿಂಗ್. ಅರ್ಥಿಂಗ್ ಅಂದರೆ ಏನಪ್ಪ, ಭಾಳಷ್ಟು ಸಲ ನಾವು ಹೇಳ್ತೀವಿ ಅರ್ತ್ ಆಗಿದ್ದೀನಿ ನೋಡ್ತೀವಿ, ಅರ್ಥಿಂಗ್ ಅಂತ ಹೇಳ್ತೀವಿ, ಅರ್ಥಿಂಗ್ ಮಾಡ್ತೀವಿ. ಅರ್ಥಿಂಗ್ ಅಂದರೆ ಏನಪ್ಪ, ಶೇರಿಂಗ್ ದ ಚಾರ್ಜಸ್, ಶೇರಿಂಗ್ ದ ಚಾರ್ಜಸ್ ಟು ದ ಅರ್ತ್. ಯಾತಕ್ಕೆ ಶೇರ್ ಮಾಡಾಕತ್ತೀವಿ ನಾವು ಚಾರ್ಜಸ್ಸು, ಅರ್ತ್ಗೆ ಮಾಡತ್ತೀವಿ ಶೇರು. ಹಾಗಾಗಿ ಇವೆಲ್ಲ ಪಾಸಿಟಿವ್ ಚಾರ್ಜಸ್ ಎಲ್ಲಿ ಬಂದಪ್ಪ ಅಂದರೆ ಗ್ರೌಂಡ್ದಾಗ ಬಂದುಬಿಟ್ಟು. ರೈಟ್. ಉಳಿದು ಯಾವಪ್ಪ, ಸಿಂಪ್ಲಿ ನೆಗೆಟಿವ್ ಚಾರ್ಜಸ್ ಅಷ್ಟೇ ಉಳಿದು. ಏದಾಗ ಏನಾಯ್ತು, ನೆಗೆಟಿವ್ ಚಾರ್ಜಸ್ ಇಂಡ್ಯೂಸ್ ಅದು. ರೈಟ್. ನೋಡಿರಿ, ನಾವು ಯಾವ ಬಾಡಿ ತೊಗೊಂಬಂದಿದ್ದು, ಪಾಸಿಟಿವ್ಲಿ ಚಾರ್ಜ್ ಬಾಡಿ ತೊಗೊಂಬಂದಿದ್ದು. ಆ ಪಾಸಿಟಿವ್ಲಿ ಚಾರ್ಜ್ದಿಂದ ನೆಗೆಟಿವ್ಲಿ ಚಾರ್ಜ್ ಬಾಡಿನ ನಾವು ಇಂಡ್ಯೂಸ್ ಮಾಡಿವಿ. ರೈಟ್. ಹೆಂಗಾತಪ್ಪ ಅಂದರೆ ಈ ಪಾಸಿಟಿವ್ ಚಾರ್ಜಸ್ಸು ಈ ಅನ್ಚಾರ್ಜ್ ಬಾಡಿದಲ್ಲಿ ಇರ್ತಕ್ಕಂಥ ನೆಗೆಟಿವ್ ಚಾರ್ಜಸ್ಸನ್ನು ತನ್ನ ಕಡೆ ಏನು ಮಾಡ್ತೈತಿ, ಅಟ್ರ್ಯಾಕ್ಟ್ ಮಾಡ್ತದೆ. ಇನ್ನು ಅಪೋಸಿಟ್ ಸೈಡ್ದಾಗ ಪಾಸಿಟಿವ್ ಚಾರ್ಜಸ್ ಬಂದುಬಿಡ್ತಾವೆ. ಆ ಪಾಸಿಟಿವ್ ಚಾರ್ಜಸ್ಸನ್ನು ನಾವು ಎಲ್ಲ ಎಲ್ಲಿ ಕನೆಕ್ಟ್ ಮಾಡ್ತೀವಿ, ಅರ್ಥಿಂಗ್ ಕನೆಕ್ಟ್ ಮಾಡ್ತೀವಿ. ಅದಕ್ಕೆ ಅರ್ಥಿಂಗ್ ಅಂತ ಹೇಳ್ತೀವಿ. ಅರ್ಥಿಂಗ್ ಅಂದ್ರೆ ಏನಪ್ಪ, ಶೇರಿಂಗ್ ದ ಚಾರ್ಜಸ್ ಟು ದ ಅರ್ತ್ ಅಂತ ಹೇಳ್ತೀವಿ. ರೈಟ್. ಅವೆಲ್ಲ ಪಾಸಿಟಿವ್ ಚಾರ್ಜಸ್ ನಾವು ಅರ್ತ್ ಕನೆಕ್ಟ್ ಮಾಡಿದಾಗ ಉಳಿದು ಯಾವ ಚಾರ್ಜಸ್ಪ ಅಂದರೆ ನೆಗೆಟಿವ್ ಚಾರ್ಜಸ್ ಮಾತ್ರ ಉಳಿತಾವು. ಹೀಗಾಗಿ ಒಂದು ಪಾಸಿಟಿವ್ಲಿ ಚಾರ್ಜ್ ಬಾಡಿದಿಂದ ನೆಗೆಟಿವ್ಲಿ ಚಾರ್ಜ್ ಬಾಡಿ ನಾವು ಇಂಡ್ಯೂಸ್ ಮಾಡಿವಿ. ಅದಕ್ಕೆ ನಾವು ಇಂಡಕ್ಷನ್ ಅಂತ ಹೇಳ್ತೀವಿ. ಅದಕ್ಕೆ ನಾವು ಏನು ಹೇಳ್ತೀವಿ, ಇಂಡಕ್ಷನ್ ಅಂತ ಹೇಳ್ತೀವಿ. ಅದಕ್ಕಾಗಿ ನೆನಪಿಡ್ರಿ, ಇಂಡಕ್ಷನ್ ಮೆಥಡ್ದಾಗ ಏನಾಕೈತಪ್ಪ ಅಂದರೆ ಎ ಚಾರ್ಜ್ ಬಾಡಿ ಇಂಡ್ಯೂಸಿಸ್ ದ ಅಪೋಸಿಟ್ ಕೈಂಡ್ ಆಫ್ ದ charges on the other body. Right. In induction, a charged body is brought near to the uncharged body but not in contact. Then what happens? A charged body induces the negative charges or opposite kind of the charges. Suppose ನಾನು ಇಲ್ಲಿ ನೆಗೆಟಿವ್ ಚಾರ್ಜಸನ್ನು ತೊಗೊಂಡ್ಬಂದಪ್ಪ ಅಂದರೆ ಇಲ್ಲಿ ಪಾಸಿಟಿವ್ ಚಾರ್ಜ್ ಬರ್ತಿದ್ದು, ಆಮೇಲೆ ಇಲ್ಲಿ ಏನಾಗ್ತಿತ್ತು, ಪಾಸಿಟಿವ್ ಚಾರ್ಜಸ್ ಇಂಡ್ಯೂಸ್ ಆಗ್ತಿತ್ತು. ನೀವು ಪಾಸಿಟಿವ್ ಚಾರ್ಜಸ್ ತೊಗೊಂಡು ಹೋದ್ರಪ್ಪ ಅಂದರೆ ನೆಗೆಟಿವ್ ಚಾರ್ಜಸ್ ಇಂಡ್ಯೂಸ್ ಆಗ್ತವೆ, ನೆಗೆಟಿವ್ ಚಾರ್ಜಸ್ ತೊಗೊಂಡು ಹೋದ್ರಪ್ಪ ಅಂದರೆ ಪಾಸಿಟಿವ್ ಚಾರ್ಜಸಲ್ಲಿ ಇಂಡ್ಯೂಸ್ ಆಗ್ತವೆ. ರೈಟ್. ಸೊ ಇವತ್ತಿನ ಕ್ಲಾಸ್ದಾಗ ನಾವು ಏನೇನು ನೋಡಿವಪ್ಪ ಅಂದರೆ ಗೋಲ್ಡ್ ಲೀಫ್ ಎಲೆಕ್ಟ್ರೋಸ್ಕೋಪ್ ನೋಡಿವಿ. ದಟ್ ಈಸ್ ಯೂಸ್ ಟು ಡಿಟೆಕ್ಟ್ ದ ಪ್ರೆಸೆನ್ಸ್ ಆ್ಯಂಡ್ ನೇಚರ್ ಆಫ್ ದ ಎಲೆಕ್ಟ್ರಿಕ್ ಚಾರ್ಜ್ ಆನ್ ದ ಬಾಡಿ. ಆನಂತರ ಎಲೆಕ್ಟ್ರಿಫಿಕೇಷನ್ ಹೇಳಿವಿ. ಎಲೆಕ್ಟ್ರಿಫಿಕೇಷನ್ ಅಂದರೆ ಏನಪ್ಪ, ಪ್ರೊಸೆಸ್ ಆಫ್ ಚಾರ್ಜಿಂಗ್ ದ ಬಾಡಿ. Process the charging the body is called the electrification. There are three methods. One is friction, conduction and induction. Friction ದಾಗ ಏನಕ್ಕೈತಿ, one body rubbed against the other body, one body loses the electron, another body gains the electron. That is called the friction. Conduction ದಾಗ ಏನಂತ ಹೇಳಿವಿ, ಕಂಡಕ್ಷನ್ ದಾಗ ನಾವೇನು ಹೇಳ್ತೀವಪ್ಪ ಅಂದರೆ when a charged body is placed in contact with the uncharged body, then charges will transfer from charged body to the uncharged body till both the bodies get equal amount of the charges. And finally in induction, what we have seen that when a charged body is brought near to the uncharged body, then opposite kind of the charges are induced on the other body. Right. Okay, we'll stop here. In the next class we will see about the properties of the electric charges.